ಸೂಪರ್ ಕಾಪ್ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ವಿ. ಇದು ಸಾಮಾನ್ಯ ಕೇಸೇ, ಬಟ್ ವ್ಯಕ್ತಿ ಮಾತ್ರ ಸಾಮಾನ್ಯದವರಲ್ಲ. ಯಾಕೆ ಅಂತಂದ್ರೆ ಹೈ ಪ್ರೊಫೈಲ್ ಕೇಸ್ನಲ್ಲಿ ಅವ್ರಿಗೆ ಆದಂತ ಒಂದು ಹೆಸರು ಇದೆ. ಸೊ ಇದು ಸಾಮಾನ್ಯ ಕೇಸ್ ಅಲ್ಲ ಅಂತ ಹೇಳಿದ್ದಾರೆ. ಇದು ಸೊ ನಿಜವಾಗಿತ್ತು ಅಲ್ಲಿ ಲೆಕ್ಕಾಚಾರಗಳು. ದರ್ಶನ್ ಪಾತ್ರ ಪತ್ತೆ ಆಗತ್ತೆ, ಆದ್ರೆ ಆತುರ ಮಾಡೋ ಹಾಗಿರ್ಲಿಲ್ಲ. ತಕ್ಷಣಕ್ಕೆ ದರ್ಶನನ್ನ ಅರೆಸ್ಟ್ ಮಾಡಬೇಕಾ? ಇದು ಪೊಲೀಸರಿಗೆ ಬಹಳ ಗೊಂದಲ ಇತ್ತು. ದರ್ಶನ್ ಟಚ್ ಮಾಡಲು ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಅನ್ನೋದನ್ನ ಕಾದ್ರು. ತನಿಖೆ ಇನ್ನಷ್ಟು ಆಳಕ್ಕೆ ಡಿಸಿಪಿ ಗಿರೀಶ್ ಅವರ ಟೀಮ್ ಇಳಿತಲ್ಲಿಗೆ. ಸೊ ಆಗ ಶುರುವಾಗಿದ್ದೇ ಅಸಲಿ ಪೊಲೀಸ್ ಬೇಟೆ. ಸೊ ಇದು ಸಾಮಾನ್ಯವಾಗಿರುವಂತ ಕೇಸ್ ಅಲ್ಲ. ಪೊಲೀಸರ ಅನುಮಾನ ಅಲ್ಲಿ ನಿಜವಾಗ್ತಾ ಹೋಗಿತ್ತು. ಇದು ಸಣ್ಣ ಪುಟ್ಟ ಯಾರೋ ಬಂದ್ಬಿಟ್ಟು ಕೊಲೆ ಮಾಡಿಬಿಟ್ಟು ನಾನು ಅದಕ್ಕೆ ಸರೆಂಡರ್ ಆಗ್ತಾ ಇದ್ದೀನಿ ಅಂತ, ಸೊ ಅದಕ್ಕೆ ಸಾಮಾನ್ಯವಾಗಿರುವಂತ ರೀತಿಯಲ್ಲಿ ಬಂದ್ಬಿಟ್ಟು ನಾನೇ ಅದಕ್ಕೆ ಸರೆಂಡರ್ ಆಗ್ತಾ ಇದ್ದೀನಿ ಅಂದಾಗ್ಲೇನೆ ಪೊಲೀಸರಿಗೆ ಬಹಳಷ್ಟು ಅನುಮಾನ ಕೆಡೆ ಮಾಡಿಕೊಡುತ್ತೆ. ಅಲ್ಲಿ ಸೋಮವಾರ ರಾತ್ರಿ ಏನಾಗುತ್ತೆ, ಪ್ರದೋಷ್, ನಾಗ ಮತ್ತು ದೀಪಕ್ ಮೇಲೆ ಖಾಕಿ ಕಣ್ಣಿಡುತ್ತೆ. ಯಾಕೆ, ಇವ್ರು ಯಾರ ಜೊತೆಗೆ ಮಾತನಾಡಿದ್ರು, ಯಾರ ಸಂಪರ್ಕದಲ್ಲಿದ್ದಾರೆ, ಯಾರನ್ನು ಮೀಟ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ಗಳನ್ನ ಪೊಲೀಸರು ಪಡ್ಕೊಳ್ತಾರೆ. ಏನು ದೊಡ್ಡ ಕಷ್ಟ ಅಲ್ಲ ಪೊಲೀಸರಿಗೆ ಈ ವಿಚಾರದಲ್ಲಿ. ಟವರ್ ಲೊಕೇಶನ್ ಆಧರಿಸಿ ಚಲನವಲನವನ್ನ ಪತ್ತೆಯನ್ನ ಮಾಡ್ತಾರೆ. ಎಲ್ಲೆಲ್ಲಿಗೆ ಹೋಗಿದ್ರು, ಯಾವ ಕಡೆಗೆ ಬಂದಿದ್ರು, ಎಲ್ಲಿಗೆ ಹೋದ್ರು, ಯಾರನ್ನ ಮೀಟ್ ಆಗಿರುವಂಥದ್ದು ಆಮೇಲೆ ಗೊತ್ತಾಗುತ್ತೆ. ಬಟ್ ಹೋಗಿರುವಂಥ ಲೊಕೇಶನ್, ಓಡಾಡಿರುವಂಥ ಜಾಗ ಇದೆಯಲ್ಲ, ಅದು ಗೊತ್ತಾಗೇ ಆಗತ್ತೆ. ಸೋಮವಾರ ರಾತ್ರಿ ಪೊಲೀಸರು ಫೀಲ್ಡಿಗಿಳಿತಾರೆ. ರಾತ್ರಿನೇ ಯಾಕೆ ಸರ್ ಅಂತಂದರೆ ಅಲ್ಲಿ ಆಗಿರುವಂಥ ಬೆಳವಣಿಗೆಗಳು ಹಾಗಿತ್ತು. ಸೋಮವಾರ ರಾತ್ರಿ ಫೀಲ್ಡಿಗಿಳಿತಾರೆ ಅವರು ಪೊಲೀಸರು. ಇಳಿದ ನಂತರ ಅವರಿಗೆ ಬಹಳಷ್ಟು ಅಚ್ಚರಿ ಕಾದಿರುತ್ತೆ. ಬಿಡದಿ ಬಳಿಯ ಮೈಸೂರು ಟೋಲ್ ಹತ್ತಿರ ಇವರನ್ನ ಸೆರೆ ಮಾಡ್ತಾರೆ. ಯಾಕಲ್ಲಿಗೆ? ಪ್ರದೋಷ್ ಮತ್ತು ನಾಗ ಮತ್ತು ದೀಪಕ್, ಈ ಮೂವರನ್ನ ಕೂಡ ಬಂಧಿಸ್ತಾರೆ. ಬಂಧಿಸೋಕ್ಕೂ ಬೇಕಲ್ಲ, ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗುತ್ತಾ? ದರ್ಶನ್, ಪವಿತ್ರ ಗೌಡ ಹೆಸರನ್ನ ಈ ಮೂವರು ಬಾಯಿ ಬಿಡ್ತಾರೆ. ಇಲ್ಲಿಂದ ಶುರು ಆಗತ್ತೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಎಂಟ್ರಿ. ಅಲ್ಲಿವರೆಗೂ ಹೆಸರು ಆಚೆ ಬಂದಿರೋದಿಲ್ಲ. ಬರೀ ದರ್ಶನ್ ಅವರ ಆಪ್ತನ ಜೊತೆ ಕಾಲ್ ಡೀಟೇಲ್ಸು ಇವು ಬರ್ತಾ ಇದೆ ಅಷ್ಟೇ. ಬಟ್ ಅದು ಡೌಟ್ ಇತ್ತು. ಮರ್ಡರ್ಗೆ ದರ್ಶನ್ ಅವರ ಲಿಂಕ್ ಅಲ್ಲಿ ಸಾಬೀತಾಗುತ್ತೆ, ಪವಿತ್ರ ಗೌಡ ಅವರ ಲಿಂಕ್ ಕೂಡ ಸಾಬೀತಾಗುತ್ತೆ. ಮೇಲಾಧಿಕಾರಿಗಳಿಗೆ ವಿಷಯವನ್ನ ಡಿಸಿಪಿ ಗಿರೀಶ್ ಅವರು ಮುಟ್ಟಿಸ್ತಾರೆ. ಹೀಗೆ ಸರ್, ದರ್ಶನ್ ಅವರು ಇನ್ವಾಲ್ವ್ ಆಗಿದ್ದಾರೆ ಇಂಥ ಒಂದು ಮರ್ಡರ್ ಕೇಸ್ನಲ್ಲಿ, ಅವ್ರ ಹೆಸರು ಬರ್ತಾ ಇದೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆ ಬರುತ್ತೆ. ಮಂಗಳವಾರ ನಸುಕಿನ ವೇಳೆಯಲ್ಲೇ ಆಪರೇಷನ್ ದರ್ಶನ್ ಟೇಕ್ ಆಫ್ ಆಗತ್ತೆ. ಆಗಲೇ ಅರೆಸ್ಟ್ ಆಗೋದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಅಷ್ಟು ಸುಲಭವಾಗಿರಲಿಲ್ಲ ಈ ಹೈ ಪ್ರೊಫೈಲ್ ಕೇಸ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತಹ ವಿಚಾರಕ್ಕೆ. ಬಟ್ ಸರ್ಕಾರನೂ ಕೂಡ ಇದರಲ್ಲಿ ಮುತುವರ್ಜಿಯನ್ನ ವಹಿಸಿಕೊಂಡಿದೆ. ಅದಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕೀಗ ಸದ್ಯದವರೆಗೂ ಕೂಡ. ಆದರೆ ಪೊಲೀಸ್ ಹೈಯರ್ ಆಫೀಸರ್ಸ್ಗಳು ಕೂಡ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಗೆ ಒಳಗಾಗಿಲ್ಲ ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ಟಿಲ್ ಆಸ್ ಆಫ್ ನೌ, ಅಲ್ವಾ ನರಸಿಂಹಮೂರ್ತಿ? ನಿಜ ಅರುಣ್, ಯಾಕಂತ ಹೇಳಿದ್ರೆ ಈ ತರಹದ ದೊಡ್ಡ ದೊಡ್ಡ ವ್ಯಕ್ತಿಗಳು ಕ್ರೈಮ್ನಲ್ಲಿ ಇನ್ವಾಲ್ವ್ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೊಲೀಸರಿಗೆ ಪ್ರೆಷರು, ಒಂದಷ್ಟು ಕಾಲ್ಗಳು, ಹಿರಿಯ ಅಧಿಕಾರಿಗಳು, ಅದು ರಾಜಕಾರಣಿಗಳಿಂದ ಸಾಮಾನ್ಯವಾಗಿ ಬಂದಿರುತ್ತೆ. ಆದರೆ ಇದೆಲ್ಲವನ್ನ ಕೂಡ ಮೆಟ್ಟಿ ನಿಂತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಅವರು ಯಾವುದಕ್ಕೂ ಕೂಡ ಸೊಪ್ಪಾಕಿಲ್ಲ. ಈ ಹಿಂದೆ ಇದೇ ದರ್ಶನ್ ಯಾವುದೋ ಒಂದು ಪಬ್ನಲ್ಲಿ ಬೆಳಗಿನ ಜಾವದವರೆಗೂ ಕುಡಿದಿದ್ರು ಅನ್ನೋ ಕಾರಣಕ್ಕೆ FIR ಅನ್ನು ಮಾಡಿಸಿದ್ರು. ಅವ್ರಿಗೊಂದು ಕಾನೂನು, ರಾಜ್ಯದ ಜನರಿಗೊಂದು ಕಾನೂನು ಇಲ್ಲ, ಕಾನೂನು ಎಲ್ರಿಗೂ ಒಂದೇ. ಇದೇ ಪ್ರಕರಣದಲ್ಲೂ ಕೂಡ ಈ ಪ್ರಕರಣದಲ್ಲೂ ಯಾವುದೇ ಮರ್ಜಿಗೆ ಮುಲಾಜಿಗೆ ಒಳಗಾಗಿಲ್ಲ. ಅವರ ಮೇಲೆ ಆರೋಪ ಬಂದ ತಕ್ಷಣ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ಅಂತ ಹೇಳಿದ್ದಾರೆ. ಸಾಕ್ಷಿಗಳು ಸಿಕ್ಕ ಬಳಿಕ ಇವರ ಇನ್ವಾಲ್ವ್ಮೆಂಟ್ ಈ ಕೊಲೆಯಲ್ಲಿ ಇದೆ ಅಂತೇಳಿ ಗೊತ್ತಾಗ್ತಿದ್ದಂಗೆ ಏಕಾಏಕಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರೆತರುವ ಕೆಲಸವನ್ನು ಪಶ್ಚಿಮ ವಿಭಾಗದ DCP ಹಾಗೂ ಇಬ್ಬರು ಚಂದನ್ ACP ಹಾಗೆ ಭರತ್ ರೆಡ್ಡಿ ACPಗಳಿಗೆ ವಹಿಸಿದ್ದಾರೆ. ಅವತ್ತು ಮಂಗಳವಾರ ಬೆಳಗ್ಗೆ ದರ್ಶನ್ಗೆ ಈ ಐಡಿಯಾ ಕೂಡ ಇತ್ತೋ ಇಲ್ವೋ, ಅವರು ಯಾವುದೋ ಒಂದು ಹೋಟೆಲ್ನಲ್ಲಿ ಅಲ್ಲೇ 3 ದಿನದಿಂದ ಉಳ್ಕೊಂಡು ಅಲ್ಲೇ ಜಿಮ್ ಮಾಡಿಕೊಂಡಿದ್ರು. ಇವರು ಏಕಾಏಕಿ ಪೊಲೀಸರು ಹೋಗಿ ಬರಪ್ಪ, ಈ ರೀತಿ ನಿಂದು ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ನಿಟ್ಟಿನಲ್ಲಿ ಕರೆದ್ರು. ನಾನು ನನ್ನ ಕಾರ್ನಲ್ಲಿ ಬರ್ತೀನಿ ಅಂದರು. ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಇಲ್ಲ, ನಮ್ಮ ಜೀಪ್ನಲ್ಲೇ ನೀನು ಬರಬೇಕು ಅಂತೇಳಿ ಪೊಲೀಸರು ಕರ್ತಂದಿದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರ ಈ ಕಾರ್ಯವೈಖರಿ ದಕ್ಷತೆ ಏನಿದೆ ಈ ಕೇಸ್ನಲ್ಲಿ ನಿಜಕ್ಕೂ ಅವ್ರಿಗೊಂದು ಸಲಾಮ್ ಹೇಳಲೇಬೇಕು. ಅಷ್ಟರ ಮಟ್ಟಿಗೆ ಯಾವುದೇ ಒತ್ತಡ, ಮುಲಾಜಿಗೆ ಒಳಗಾಗಿಲ್ಲ, ಆಮಿಷಕ್ಕೆ ಒಳಗಾಗಿಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕರೆಯನ್ನು ಮಾಡಿದ್ರೆ ಅದಕ್ಕೂ ಕೂಡ ಸೊಪ್ಪಾಕಿಲ್ಲ. ಇಲ್ಲಿ ಅವ್ರ ಕ್ರೈಮಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಕೊಲೆಯಲ್ಲಿ ಅವರು ಭಾಗಿಯಾಗಿದ್ದಾರೆ, ಹೀಗಾಗಿ ಅರೆಸ್ಟ್ ಮಾಡೇ ತೀರ್ತೀವಿ ಅನ್ನೋ ಮಟ್ಟಿಗೆ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. 6 ದಿನಗಳ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ವಿಚಾರಣೆ ವೇಳೆ ಮಹತ್ತರ ಸಾಕ್ಷಿಗಳನ್ನು ಕೂಡ ಇದುವರೆಗೂ ಕಲೆ ಹಾಕಿದ್ದಾರೆ ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ.
ಸೊ ಈ ಪೊಲೀಸರು ನಡೆಸಿರುವಂಥ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿಯವರೆಗೂ ಕೂಡ ನಿಮಗೆ ಹೇಳ್ತಾ ಇದ್ದೀವಿ. ಸೊ ನಿಜವಾಗಿತ್ತು ಇಲ್ಲಿ ಪೊಲೀಸರ ಅನುಮಾನ. ಫೈನಲಿ ಒಂದಿಷ್ಟು ತನಿಖೆಯನ್ನು ವಹಿಸಿದಾಗ ಅಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಹೆಸರು ಬಂದ ನಂತರವೇ ತಗಲಾಕೊಳ್ಳುವಂಥ ಕೆಲಸ ಆಗತ್ತೆ. ಹೈಯರ್ ಆಫೀಸರ್ಸ್ ಕೂಡ ಇದಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ. ಸರ್ಕಾರವೂ ಕೂಡ ಯಾವುದೇ ಮುಲಾಜಿಲ್ದೇನೆ ಕ್ರಮ ತೆಗೆದುಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ಬಂತು.